ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೈತ ಬಾಂಧವ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಬಸಿಗಾಲುವೆಯನ್ನ ಅಡಿಕೆ ತೋಟದಲ್ಲಿ ಯಾಕೆ ತೆಗೆಸ್ತಾರೆ, ಇದರ ಒಂದು ಉಪಯೋಗ ಏನು, ಹಾಗಾದ್ರೆ ಬಸಿಗಾಲುವೆಯನ್ನ ತೆಗೆಸ್ಲಿದ್ರೆ ಏನಾಗುತ್ತೆ, ಆಮೇಲೆ ಈ ಒಂದು ಬಸಿಗಾಲುವೆಯನ್ನ ಅಡಿಕೆ ತೋಟದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ತೆಗೆಸ್ಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನುಳಿದ ಭಾಗಗಳಲ್ಲಿ ಅಂದ್ರೆ ಮಲೆನಾಡು ಭಾಗ ಆಗಿರ್ಬೋದು, ಹೀಗೆ ಅನೇಕ ಭಾಗಗಳಲ್ಲಿ ಯಾವ ತರ ಉಪಯೋಗ ಆಗುತ್ತೆ ಈ ಒಂದು ಬಸಿಗಾಲುವೆ ತೆಗೆಸಿದ್ರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಇಂತಹ ಇನ್ನಷ್ಟು ಯೂಸ್ಫುಲ್ ಕಂಟೆಂಟ್ ಗಳಿಗೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಪ್ರೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಅಡಿಕೆ ತೋಟದಲ್ಲಿ ಕಾಳು ಮೆಣಸನ್ನ ಹಚ್ಚಿ ಸಕ್ಸಸ್ ಅನ್ನ ಕಂಡಂತ ಒಬ್ಬ ರೈತರ ಇಂಟರ್ವ್ಯೂ ಅನ್ನ ಮಾಡಿದ್ವಿ. ಅದು ಯಾವ ತರ ಒಂದು ವಿಡಿಯೋ ಬಂದಿದೆ ಅನ್ನೋದನ್ನ ಮೇಲೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ನೋಡ್ಬೋದು. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೇನು ಜೂನ್ ಬಂದೇ ಬಿಡ್ತು. ಇನ್ಮೇಲೆ ಮಳೆ ಆರಂಭ ಆಗೋದ್ರಿಂದ ಅಡಿಕೆ ಗಿಡಗಳಿಗೆ ಹಾನಿಯಾಗೋ ಸಂಭವ ಜಾಸ್ತಿನೇ ಇರುತ್ತೆ ಅಲ್ವಾ. ಹಾಗೆ ಬಸಿಗಾಲುವೆಯನ್ನ ಅಡಿಕೆ ತೋಟದಲ್ಲಿ ತೆಗಿಲಿಲ್ಲ ಅಂದ್ರೆ ಅಡಿಕೆ ಗಿಡಗಳಿಗೆ ನೀರು ಜಾಸ್ತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗುವ ಚಾನ್ಸಸ್ ಬಹಳ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಡಿಕೆ ಗಿಡಗಳ ಬೆಳವಣಿಗೆ ಕಡಿಮೆ ಆಗುತ್ತೆ. ಹಾಗೆ ಗಿಡಗಳ ಬೇರುಗಳಿಗೆ ಸಮಸ್ಯೆ ಆಗುವಂತದ್ದು. ಈ ಒಂದು ಸಮಸ್ಯೆ ಯಾವ ಮಣ್ಣಿನಲ್ಲಿ ಹೆಚ್ಚಿಗೆ ಕಾಣಿಸುತ್ತೆ ಅಂತಂದ್ರೆ, ಮಣ್ಣಿನಲ್ಲಿ ಜೇಡಿನ ಅಂಶ ಜಾಸ್ತಿ ಇರುತ್ತೋ ಹಾಗೆ ಕಪ್ಪು ಮಣ್ಣು ಜಾಸ್ತಿ ಇರುತ್ತೆ ಅಂತಹ ಮಣ್ಣುಗಳಲ್ಲಿ ನೀರು ಬಸಿದು ಹೋಗುವಂತ ಸಂದರ್ಭ ತುಂಬಾ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ನಾನೇನು ಈಗ ತೋರಿಸ್ತಿದ್ದೀನಿ ಇದು ಕೂಡ ಏರಿ ಮಣ್ಣು, ಜೇಡಿನ ಅಂಶ ಜಾಸ್ತಿ ಇರುವ ಭೂಮಿ ಇದು. ಈ ಒಂದು ಅಡಿಕೆ ತೋಟ 5 ವರ್ಷದ್ದು ಆಗಿರೋದ್ರಿಂದ ಬೇರುಗಳು ಇನ್ನೂ ಕೂಡ ಸಣ್ಣ ಇರೋದ್ರಿಂದ ನೀರು ನಿಂತಾಗ ಗಿಡಗಳು ಹಳದಿ ಆಗೋದು ಇದೆಲ್ಲ ಸಮಸ್ಯೆ ಎದುರಾಗುವಂಥದ್ದು. ಹಾಗಾಗಿ ಈ ರೈತರು ಇತ್ತೀಚೆಗೆ ಬಸಿಗಾಲುವೆಯನ್ನ ತೆಗೆಸಿದ್ದಾರೆ. ಪಕ್ಕದಲ್ಲೇ ಕೆರೆ ಇರೋದ್ರಿಂದ ತುಂಬಾ ತೇವಾಂಶ ಹೊಂದಿದ ಭೂಮಿ ಇದಾಗಿದೆ. ಹಾಗೆ ಇನ್ನೊಂದೇನಂದ್ರೆ, ಈ ಒಂದು ಅಡಿಕೆ ತೋಟ ಮಾಡೋಕ್ಕೂ ಮುಂಚೆ ಇದರಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೆದಿರುವಂತದ್ದು, ಅಂದ್ರೆ ಮೆಕ್ಕೆಜೋಳ, ಹೀಗೆ ಅನೇಕ ಬೆಳೆಗಳನ್ನ ಈ ರೈತರು ಈ ಒಂದು ಭೂಮಿಯಲ್ಲಿ ಬೆಳೆದಿದ್ದಾರೆ. ನೀವು ಕೂಡ ಹೀಗೆ ಮಾಡಿದ್ರೆ ಬಸಿಗಾಲುವೆಯನ್ನ ತೆಗೆಸೋದು ಬಹಳ ಮುಖ್ಯ. ಇನ್ನೊಂದೇನಂದ್ರೆ, ಇದು ಅರೆಮಲೆನಾಡು ಭಾಗ ಆಗೋದ್ರಿಂದ ಮಳೆ ಒಂದ್ಸಾರಿ ಜಾಸ್ತಿ ಬರುತ್ತೆ, ಒಂದ್ಸಾರಿ ಕಮ್ಮಿ ಬರುತ್ತೆ, ಹೀಗೆ ಹೆಚ್ಚು ಕಮ್ಮಿ ಆಗೋದು ಸಹಜ. ಇಲ್ಲಿ ಮಳೆ ಜಾಸ್ತಿ ಆಗುವಂತ ಪ್ರದೇಶಗಳಲ್ಲಿ ಸಹಜವಾಗಿ ಅಲ್ಲಿನ ರೈತರು ಬಸಿಗಾಲುವೆಯನ್ನ ತೆಗೆಸಿಯೇ ಇರ್ತಾರೆ ಅಲ್ವಾ. ಆದ್ರೆ ಈ ಬಯಲು ಸೀಮೆ ಪ್ರದೇಶಗಳಲ್ಲಿ ಹಾಗೆ ಈ ಖುಷ್ಕಿ ಜಮೀನು ಅಂತ ಏನಿದೆ, ಇಂತಹ ಕಡೆ ಬಸಿಗಾಲುವೆ ಮಾಡೋ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಎಲ್ಲಿ ಗದ್ದೆ ತೆಗೆದು ನಾವು ಅಡಿಕೆ ತೋಟವನ್ನ ಮಾಡ್ತೀವಿ ಅಂತ ಒಂದು ಪ್ರದೇಶಗಳಲ್ಲಿ ಬಸಿಗಾಲುವೆಯನ್ನ ತೆಗೆಸಿಕೊಂಡು ತೋಟವನ್ನ ಮಾಡಿದ್ರೆ ನೀರು ಹೊರಗೆ ಹೋಗಲು ಸಹಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ರೈತರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ತೋಟದ ಸುತ್ತ ಕಾಲುವೆಯನ್ನ ತೆಗೆಸೋದನ್ನ ಬಸಿಗಾಲುವೆ ಅಂತ ತಿಳ್ಕೊಂಡಿದ್ದಾರೆ. ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ, ಒಂದಿಷ್ಟು ರೈತರು ತಿಳ್ಕೊಂಡಿದ್ದಾರೆ. ಆದ್ರೆ ಅದು ಬಸಿಗಾಲುವೆ ಅಲ್ಲ, ನೀರುಗಾಲುವೆ. ಅಂದ್ರೆ ಬೇರೆಯವ್ರ ಹೊಲದಿಂದ ನಮ್ಮ ಹೊಲಕ್ಕೆ ನೀರು ಬರದ ಹಾಗೆ ತಡೆಗಟ್ಟುವಂತ ಕಾಲುವೆ. ಬಸಿಗಾಲುವೆ ಅಂತಂದ್ರೆ ನಮ್ಮ ತೋಟದಲ್ಲಿ ನಿಂತ ನೀರು ಹೊರಗಡೆ ಹೋಗ್ತಕ್ಕಂಥದ್ದನ್ನ ಬಸಿಗಾಲುವೆ ಅಂತ ಹೇಳಿ ನಾವು ಕರಿತೇವೆ. ಇದನ್ನ 2 ವಿಧಾನದಲ್ಲಿ ನಾವು ಮಾಡಬಹುದು. ಹೇಗೆ ಅಂತಂದ್ರೆ, ಒಂದನೇದು ಮುಚ್ಚಿದ ಬಸಿಗಾಲುವೆಗಳು, ಸೀಪೇಜ್ ಅಂತ ಏನ್ ಕರಿತೇವೆ ಅದು. ಎರಡನೇದು ಓಪನ್ ಡ್ರೈನೇಜ್ ಅಂತಂದ್ರೆ ತೆರೆದ ಬಸಿಗಾಲುವೆ ಅಂತ ಏನ್ ಕರಿತೇವೆ ಅದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಇದು ತೆರೆದ ಬಸಿಗಾಲುವೆ. ಸೊ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಇದೇ ರೀತಿ ಡ್ರೈನೇಜ್ ಸಿಸ್ಟಮ್ ಅನ್ನ, ಅಂದ್ರೆ ತೆರೆದ ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡಿಸುವಂಥದ್ದು. ತುಂಬಾ ನೀರು ನಿಂತ್ಕೊಳ್ಳೋ ಅಡಿಕೆ ತೋಟಗಳಲ್ಲಿ ನಾವು ಪ್ರತಿ 2 ಅಡಿಕೆ ಸಾಲುಗಳಿಗೆ 1 ಬಸಿಗಾಲುವೆ ತೆಗೆಸ್ಬೇಕು. ಈಗ ಹೇಗಪ್ಪ ಅಂತ ಅಂದ್ರೆ, ನೀವೇನ್ ನೋಡ್ತಾ ಇದ್ದೀರಾ ಇದು 1ನೇ ಸಾಲು. ಈಗ ಅಡಿಕೆ ಸಾಲುಗಳ 2 ಸಾಲುಗಳನ್ನ ಬಿಟ್ಟು ಮತ್ತೊಂದು ಸಾಲಿಗೆ, ಅಂದ್ರೆ ಬಸಿಗಾಲುವೆಯನ್ನ 2 ಅಡಿಕೆ ಸಾಲುಗಳನ್ನ ಬಿಟ್ಟು ತೆಗೆಸ್ಬೇಕು. ಹೇಗಪ್ಪ ಅಂದ್ರೆ, ಅಡಿಕೆ ಸಾಲದ 1ನೇ ಸಾಲು ಇದು 2ನೇ ಸಾಲು, ನಂತರ 2 ಸಾಲನ್ನ ಬಿಟ್ಟು ಇನ್ನೊಂದು ಸಾಲು ಬಸಿಗಾಲುವೆಯನ್ನ ತೆಗೆಸುವಂಥದ್ದು. ನೀವು ನೋಡ್ಬೋದು, ಇದು 1 ಸಾಲು ಅಡಿಕೆ ಗಿಡ, ಇದು 2 ಸಾಲು, ಆಮೇಲೆ ಮತ್ತೆ ನಂತರ ಬಸಿಗಾಲುವೆ. ಹೀಗೆ ಅಡಿಕೆ ಗಿಡಗಳ 2 ಸಾಲನ್ನ ಬಿಟ್ಟು 2 ಸಾಲಿಗೆ ಒಂದೊಂದು ಬಸಿಗಾಲುವೆಯನ್ನ ತೆಗೆಸ್ಬೇಕು. ಹಿಟಾಚಿ ಅಂತ ಸಣ್ಣ JCP ಗಳನ್ನ ಬಳಸಿ ಕಾಲುವೆಯನ್ನ ತೆಗೆಸೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ, ಅತಿ
ಹೆಚ್ಚಾದಂಥ ನೀರು, ತೇವಾಂಶ ಇರುವ ನೀರೇನಾಗುತ್ತೆ ಬಸಿಗಾಲುವೆಯ ಮೂಲಕ ಹೊರಗಡೆ ಹೋಗುತ್ತೆ. ಇದರ ಜೊತೆಗೆ ಏನಾಗುತ್ತೆ ಅಂದರೆ ಬೇರುಗಳಿಗೂ ಉಸಿರಾಡಲು ಸಹಾಯವಾಗುತ್ತೆ. ಈ ಒಂದು ಬಸಿಗಾಲುವೆಯನ್ನ ನಾವು ಮಳೆಗಾಲದ ಪ್ರಾರಂಭದಲ್ಲಿ ಮಾಡಿಸುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಇದರ ಒಂದು ಉಪಯೋಗ ಏನಂದ್ರೆ ಗಿಡ ಹಳದಿ ಆಗೋದು, ಹಾಗೆ ಗಿಡಗಳು ಶೀತದಿಂದ ರೋಗಗಳಿಗೆ ತುತ್ತಾಗೋದನ್ನು ನಾವು ನಿಯಂತ್ರಿಸಬಹುದಾಗಿದೆ. ಹಾಗಾಗಿ ಯಾರ್ಯಾರು ತಮ್ಮ ತೋಟಗಳಲ್ಲಿ ನೀರು ಹೆಚ್ಚು ನಿಲ್ಲುತ್ತೆ ಅಂತಹ ರೈತ ಬಾಂಧವರು ಏನು ಮಾಡಬೇಕು ಅಂತಂದರೆ ಈ ಒಂದು ಬಸಿಗಾಲುವೆಯನ್ನು ಮಾಡಿಸುವಂಥದ್ದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ಜೊತೆಗೆ ಇವುಗಳ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಹೇಗಂದರೆ ಪ್ರತಿ ವರ್ಷ ಮಳೆಗಾಲಕ್ಕೂ ಮುಂಚೆ ಈ ತೆಗೆಸಿದ ಬಸಿಗಾಲುವೆಗಳನ್ನು ಕ್ಲೀನ್ ಮಾಡ್ಕೊತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಬಂದಂಥ ನೀರು ಏನಾದರೂ ಇದ್ದರೆ ಅದು ಸರಾಗವಾಗಿ ಹರಿಲಿಕ್ಕೆ ಸಹಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಸಿಗಾಲುವೆಯಿಂದ ಇನ್ನೊಂದು ಉಪಯೋಗ ಏನಂದ್ರೆ ನೀರು ಹೆಚ್ಚು ಹೆಚ್ಚು ಬಸಿದ ಹಾಗೆ ಮಣ್ಣಿನಲ್ಲಿ ಹೆಚ್ಚಿಗೆ ಲವಣಾಂಶ ಏನಾದರೂ ಇದ್ರೆ ಆಮ್ಲ ಲವಣಾಂಶಗಳು ಸಹ ಬಸಿದು ಹೋಗೋದ್ರಿಂದ ಭೂಮಿಯ ಒಂದು ಭೌತಿಕ ಗುಣಗಳಾಗಿರ್ಬೋದು, ರಾಸಾಯನಿಕ ಗುಣಗಳನ್ನು ಸಹ ಹೆಚ್ಚಿಸಲಿಕ್ಕೆ ಬಸಿಗಾಲುವೆಗಳು ಸಹಾಯವನ್ನ ಮಾಡುತ್ತವೆ. ಹಾಗಾಗಿ ರೈತರು ಹೆಚ್ಚಿನ ನೀರು ಹೊಂದಿದ ಗದ್ದೆಗಳೇನಾದರೂ ಇದ್ರೆ ತಪ್ಪದೆ ಬಸಿಗಾಲುವೆಯನ್ನ ತೆಗೆಸಿ ನಾವು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸಿದ್ದೇವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನಾದರೂ ಇದ್ದರೆ, ಹಾಗೆ ಇದರ ಬಗ್ಗೆ ಪ್ರಶ್ನೆಗಳೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.